ರಾಧೆ, ಹಾಗಾದ್ರೆ ಸರಿ. ನೀನ್ ಹೇಗ್ ರಾಧಾ ಆಗ್ತ್ಯಾ? ರಾಧಾ ಕೃಷ್ಣಂಗೆ ಪ್ರೇಯಸಿ ಆಗಿದ್ಲು, ಹೆಂಡತಿ ಅಲ್ಲ. ಅಯ್ಯೋ ದಡ್ಡಿ, ಷಡ್ಯಂತ್ರ ನಡೆಸೋದ್ರಿಂದ ನಿನಗೆ ಸಮಯ ಸಿಕ್ಕಿದ್ರೆ ಅವಾಗ್ಲೇ ಅಲ್ವಾ ಪುರಾಣಗಳ ಮೇಲೆ ಧ್ಯಾನ ಹೋಗೋದು. ಬ್ರಹ್ಮ ವೇದ ಪುರಾಣದಲ್ಲಿ ಸ್ಪಷ್ಟವಾಗಿ ಬರ್ತಿದ್ದಾರೆ, ಸ್ವತಃ ಬ್ರಹ್ಮನೇ ರಾಧಾ ಮತ್ತು ಕೃಷ್ಣಂಗೆ ಮದ್ವೆ ಮಾಡಿಸಿದ್ದಾರೆ ಅಂತ. ಓಹ್, ಕೆಟ್ಟ ಆತ್ಮ ಆಗಿ ಪುರಾಣಗಳ ಚರಿತ್ರೆ ಹೇಳ್ತೀಯಾ? ಕಮ್ಮಿ ಬುದ್ಧಿ ಅಂತೂ ನಿಮ್ಮ ಹತ್ರ ಇದೆ ಟೀನಾ ಅಕ್ಕ. ಮತ್ತೆ ನಮ್ಮ ಅಕ್ಕಂಗೆ ಕೆಟ್ಟ ಆತ್ಮ ಅಂತಿದ್ದೀರಾ? ನಿಮ್ಗೆ ಇಷ್ಟು ಕೂಡ ಗೊತ್ತಿಲ್ವಾ? ಸ್ವಯಂ ಕೃಷ್ಣ ಭಗವಂತನ ಜನ್ಮಾಷ್ಟಮಿ ನಡಿಬೇಕಾದ್ರೆ ಅಲ್ಲಿ ಭೂತ ಪ್ರೇತ ಅದೇ ಭಸ್ಮ ಆಗ್ಬಿಡುತ್ತೆ. ಅವ್ರ ಮೂರ್ತಿಯನ್ನ ಸ್ಪರ್ಶ ಮಾಡೋದು ದೂರದ ಮಾತು. ನೋಡಿದ್ರ, ಒಂದು ಚಿಕ್ಕ ಮಗು ಈಶ್ವರನ ಲೀಲೆ ಬಗ್ಗೆ ನಿಮ್ಮೆಲ್ರಿಗಿಂತ ಜಾಸ್ತಿನೇ ತಿಳ್ಕೊಂಡಿದ್ದಾನೆ. ಮತ್ತೆ ನಿನ್ ಮಾಹಿತಿಗೋಸ್ಕರ ನನ್ನ ಹತ್ರ ಇನ್ನೊಂದು ಮಾತಿದೆ ಟೀನಾ. ರಾಧಾ ಕೇವಲ ಬರೀ ಕೃಷ್ಣನ್ ಪ್ರೇಯಸಿ ಅಲ್ಲ, ಅವ್ರ ಆಧಾರ ಸ್ತಂಭ. ಪ್ರಭು ಬರೀ ಶರೀರ ಆದ್ರೆ ರಾಧಾ ಅವ್ರ ಉಸಿರು. ಅವರು ಅವರ ಪ್ರೇಯಸಿ, ಪ್ರೇಮಿ, ಸಖಿ, ಆತ್ಮ ಎಲ್ಲವೂ ಕೂಡ. ಅದಕ್ಕೆ ಕೌಶಿಕ್ ಅವರು ಮುರಾರಿ ರೂಪನ ಧರಿಸಿದ್ರೆ ಆಗ ರಾಧಾ ಆಗೋ ಅಧಿಕಾರ ಕೇವಲ ನಂದು ಮಾತ್ರ ಆಗಿರತ್ತೆ. ಸಾಕು ಗಲಾಟೆ ನಿಮ್ದು. ನೋಡು ನೋಡು, ನನ್ನ ಕೃಷ್ಣ ಬರ್ತಾ ಇದ್ದಾನೆ, ನನ್ನ ಕೌಶಿಕ್ ಅಂದ. ಏ ಕೌಶಿಕ್ ಅಂದ, ಬೇಗ ಹೋಗು, ಬೇಗ ರೆಡಿ ಆಗ್ಬಿಟ್ ಬಾ. ನನ್ನ ಮುದ್ದು ಕೃಷ್ಣನ್ ರೂಪದಲ್ಲಿ ರೆಡಿ ಆಗ್ಬಾ. ಆಮೇಲೆ ಕೇಳಿಸ್ಕೋ, ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ಹೇಳು, ಯಾರು ನಿನ್ ರಾಧೆ ಆಗ್ಬೇಕು ಅಂತ. ಐ ಮೇಕ್ ಶೋರ್ ಕೌಶ್ ನನ್ನೇ ಸೆಲೆಕ್ಟ್ ಮಾಡೋ ಹಾಗೆ ಮಾಡ್ತೀನಿ. ಇದೆಲ್ಲ ಏನ್ ಕರ್ಮ? ಲ್ಯಾಪ್ಟಾಪ್ ಮತ್ತೆ ಪ್ರಾಜೆಕ್ಟ್. ಆ ಕೆಟ್ಟ ಆತ್ಮ ಚಮತ್ಕಾರ ಮಾಡುತ್ತೆ ಅಂತಂದ್ರೆ ಮತ್ತೆ ನಾವು ಕಂಪ್ಯೂಟರ್ ಗ್ರಾಫಿಕ್ಸ್ ನ ಯೂಸ್ ಮಾಡ್ಕೊಂಡು ಕೌಶ್ಗೆ ವೈನಿಧಿ ಏನು ಅನ್ನೋದು ಪ್ರೂವ್ ಮಾಡ್ಕೊಟ್ಬಿಡೋಣ. ಈಗ ಈ ಟೆಕ್ನಾಲಜಿ ಅಂಧವಿಶ್ವಾಸವನ್ನ ಸಾಬೀತ್ ಮಾಡತ್ತಾ? ಹಾ, ಮಾಡ್ತೀನಿ. ಕಂಪ್ಯೂಟರ್ ಗ್ರಾಫಿಕ್ಸ್ ಇಂದ ನಾವು ಇಬ್ಬರು ವೈನಿಧಿ ಮಾಡ್ತೀವಿ. ಮತ್ತೆ ಇದನ್ನ ನೋಡಿ ಕೌಶ್ ಮತ್ತೆ ಕನ್ಫ್ಯೂಸ್ ಆಗ್ತಾನೆ. ಆಮೇಲೆ ಅರ್ಥನೇ ಆಗಲ್ಲ ಯಾವ್ದ್ ನಿಜ ಯಾವ್ದ್ ಸುಳ್ಳು ಅಂತ. ಈ ತರನೂ ಆಗತ್ತಾ? ಹಾ ಹಾ, ನೋಡಿ ಮತ್ತೆ. ಕೌಶಿಕ್ ಅವರೇ, ನನಗ್ ಸಹಾಯ ಮಾಡಿ ಕೌಶಿಕ್ ಅವರೇ. ನನ್ನ ಆತ್ಮಕ್ಕೆ ಮುಕ್ತಿ ಕೊಡ್ಸಿ ಕೌಶಿಕ್ ಅವರೇ. ಇವಳು ಏನ್ ಹೇಳ್ತಾ ಇದ್ದಾಳೆ? ಮತ್ತೆ ಇವಳು ಇದೆಲ್ಲ ಯಾವಾಗ ಹೇಳಿದ್ಲು? ಯಾವಾಗೂ ಅಲ್ಲ, ಆದ್ರೆ ನಾವ್ ಹಾಗೆ ತೋರಿಸ್ತೀವಲ್ಲ. ನಿಮ್ಗೆ ಇನ್ನೊಂದು ಚಮತ್ಕಾರ ತೋರಿಸ್ಲಾ? ಇಲ್ಲಿ ನೋಡಿ. ಅಯ್ಯೋ ದೇವ್ರೇ, ಅದ್ಭುತವಾಗಿದೆಯಲ್ಲ. ಅಲ್ಲ, ನಾನು ಇಲ್ಲಿವರೆಗೂ ಊಟದಲ್ಲಿ ಖಾರ ಜಾಸ್ತಿ ಉಪ್ಪು ಜಾಸ್ತಿ ಅನ್ಕೊಂಡೇ ಇದ್ದೀನಿ. ಆದ್ರೆ ನೀವ್ ಈ ಕಾಲದ ಮಕ್ಕಳೇನಿದ್ದೀರಾ? ಇದೆಲ್ಲ ವಿಡಿಯೋ ಮಾಡ್ಬಿಡ್ತೀರಾ, ಏನೇನೋ ಈ ತರ ಯಾರನ್ನಾದ್ರೂ ತಂದು ನಿಲ್ಲಿಸ್ಬಿಡ್ತೀರಾ, ಏನೇನೋ ಮಾಡ್ಬಿಡ್ತೀರಲ್ಲ. ಅಯ್ಯೋ ಧನ್ಯಳಾದೆ ತಾಯಿ, ನಿನ್ ಪಾದ ತೋರ್ಸು. ಸರಿ, ಹೋಗ್ಲಿ, ಬಿಟ್ಬಿಡು. ಕೌಶಿಕ್ ಒಪ್ಕೋತಾನೆ. ಅದಕ್ಕೆ ನೀವು ಕೂಡ ಸಹಾಯ ಮಾಡ್ಬೇಕು. ಮಾಡ್ತಿರಲ್ಲ? ಏನ್ ಮಾತು ಅಂತ ಕೇಳ್ದೆ ನೀನು? ಮಾಡ್ತೀನಿ ಸಹಾಯನ. ಈಜಿಲಿ ಪ್ರೂವ್ ಮಾಡ್ಬೋದು ನನ್ ಕೆಟ್ಟ ಆತ್ಮ ಅಲ್ಲ ಅಂತ. ಯಾಕಂದ್ರೆ ಕೆಟ್ಟ ಆತ್ಮಗಳ ಕಾಲು ಉಲ್ಟಾ ಆಗಿರುತ್ತೆ, ಮತ್ತೆ ನನ್ ಕಾಲ್ ನೋಡಿ ಸ್ಟ್ರೈಟ್ ಆಗೇ ಇದೆ.
ಉಲ್ಟಾ ಹೆಜ್ಜೆಗಳು ಇದ್ ನಿನ್ ರೂಮಿಂದ ಹೇಗ್ ಬಂತು? ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ಹೇಳು, ಯಾರು ನಿನ್ ರಾಧೆ ಆಗ್ಬೇಕು ಅಂತ. ಯಾರನ್ ರಾಧೆಯಾಗಿ ಆಯ್ಕೆ ಮಾಡ್ಬೇಕಂತ ತುಂಬಾ ಯೋಚನೆ ಮಾಡ್ತಿದ್ಯಲ್ಲ ನೀನು. ಹೌದಮ್ಮ, ನನ್ಗೆ ಯಾಕೋ ಏನೂ ಅರ್ಥ ಆಗ್ತಾ ಇಲ್ಲ. ವೈನಿಧಿ ಕಣ್ಣಲ್ಲಿ ನನಗೆ ನಿಜ ಕಾಣಿಸುತ್ತೆ, ಮತ್ತೆ ಟೀನಾ ಯಾಕಮ್ಮ ಸುಳ್ಳು ಹೇಳಬೇಕು? ಆ ವೈನಿಧಿ ಚಿಕ್ಕಮ್ಮ ಇದಾರಲ್ಲ, ಅವ್ರದ್ದೆಲ್ಲ ಏನು ಅರ್ಥ ಆಗ್ತಾ ಇಲ್ಲ ನನಗೆ. ನೋಡು ಕಂದ, ಯಾವಾಗ ತಲೆ ಓಡಲ್ವೋ ಆಗ ಮನ್ಸಿನ ಮಾತೇ ಕೇಳ್ಬೇಕು. ಇರು, ತಗೋ ನಿನ್ ಕ್ಯಾನ್ವಾಸ್. ಈಗ ಕಣ್ ಮುಚ್ಕೋ, ಆಮೇಲೆ ಇದ್ರ ಮೇಲೆ ಬಿಡ್ಸು ನಿನ್ನ ಪ್ರೀತಿಯ ಬಣ್ಣಗಳಿಂದ ನಿನ್ನ ರಾಧೆಯ ಚಿತ್ರವನ್ನ. ನಿನ್ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ ಅಲ್ವಾ? ನಡಿಕಂದ, ಈಗ ಒಂದೇ ಮನಸ್ಸಿಂದ ನಿನ್ನ ಪೇಂಟಿಂಗ್ನ ಬರೀ ನಿನ್ನ ಕ್ಯಾನ್ವಾಸ್ ಮೇಲೆ. ನಾನಿನ್ ಬರ್ತೀನಿ. ವೈನಿಧಿ, ನನಗ್ ಸಹಾಯ ಮಾಡಿ ಕೌಶಿಕ್ ಅವ್ರೆ. ನನ್ನ ಆತ್ಮ ಸಿಕ್ಕಾಕೊಂಡಿದೆ, ನಾನ್ ಕಷ್ಟದಲ್ಲಿದ್ದೀನಿ. ಇಲ್ಲ, ನನಗ್ ಸಹಾಯ ಮಾಡಿ. ಆ ದುಷ್ಟ ಶಕ್ತಿ ನನ್ನ ಶರೀರದೊಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲಿವರೆಗೂ ಆ ಶರೀರಕ್ಕೆ ಅಂತ್ಯ ಸಂಸ್ಕಾರ ಸಿಗೋದಿಲ್ವೋ ಅಲ್ಲಿವರೆಗೂ ನಂಗೆ ಮುಕ್ತಿ ಸಿಗೋದಿಲ್ಲ. ಇಲ್ಲ ಇಲ್ಲ, ನನಗ್ ಸಹಾಯ ಮಾಡಿ ಕೌಶಿಕ್ ಅವ್ರೆ. ಆ ಭೂತದಿಂದ ನನ್ನ ಶರೀರಕ್ಕೆ ಮುಕ್ತಿ ಕೊಡ್ಸಿ.